ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಮಾತೆ ಗೊಂಬೆನಾಡು. ನಾನು ಇವತ್ತು ವೆಜ್ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಸ್ಟಾರ್ ಮೊಗ್ಗು, ಚಕ್ಕೆ, ಲವಂಗ, ಜಾಪತ್ರೆ, ಏಲಕ್ಕಿ, ಕಪ್ಪು ಏಲಕ್ಕಿ ತಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಇವೆಲ್ಲ. ಇದು ಮತ್ತೆ ಪುದೀನ ಸೇರಿಸ್ತಾ ಇದ್ದೀನಿ. ಒಂದೇ ಒಂದು ಸ್ವಲ್ಪ ಪುದೀನ, ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳೋಣ. ಇವೆಲ್ಲ ಹಾಕಿ ಈಗ ರುಬ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಒಗ್ಗರಣೆಗೆ ಸೋಂಪು, ಸ್ಟಾರ್ ಮೊಗ್ಗು, ಹೂವು, ಇದು ಸ್ವಲ್ಪ ಜಾಕಾಯಿ ತಗೊಂಡಿದ್ದೀನಿ. ಒಂದೇ ಸ್ವಲ್ಪ ಜಾಕಾಯಿ ತಗೊಳ್ಳೋಣ. ನೋಡಿ, ತುರಿದು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುರಿದ್ರೆ ಸಾಕು. ನೋಡಿ, ಜಾಕಾಯಿ ಪುಡಿ ಸ್ವಲ್ಪ ಸೇರಿಸಿದ್ದೀನಿ. ಈಗ ಬಿರಿಯಾನಿ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಬಿರಿಯಾನಿ ಮಾಡೋಣ ಬನ್ನಿ. ಈಗ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಕಾಯ್ದ ಮೇಲೆ ಸ್ಟಾರ್ ಹೂವು, ಸೋಂಪು, ಜಾಕಾಯಿ, ಪಲಾವ್ ಎಲೆ, ಈರುಳ್ಳಿ, ಅದರಲ್ಲೇ ಗೋಲ್ಡನ್ ಬ್ರೌನ್ ಆಗಬೇಕು. ಅಲ್ಲಿವರೆಗೂ ಉಳ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗಲಿ. ಸ್ವಲ್ಪ ಬ್ರೌನಿಶ್ ಕಲರ್ ಬಂದರೆ ಸಾಕು. ಈಗ ನಾನು ವೆಜಿಟೇಬಲ್ಸ್ ಹಾಕೋದಿಲ್ಲ. ಹುಳಿಕಾಯಿ, ಕ್ಯಾರೆಟ್, ಗೆಡ್ಡೆಕೋಸು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ಸ್ಲೈಸ್ ಹಾಕಿದ್ದೀನಿ. ಈ ಥರ ಕಟ್ ಮಾಡಿದ್ದೀನಿ. ರೌಂಡ್ ಶೇಪ್ ಈ ಥರ ಹಾಕೋತಾ ಇದ್ದೀನಿ ಟೊಮೊಟೊ. ಇನ್ನೊಂದು ಸ್ವಲ್ಪ ಪುದೀನ ಇಟ್ಟಿದೆ, ಪುದೀನ ಹಾಕ್ತೀನಿ. ಈಗ ನಾನೇನು ರುಬ್ಬಿರೋ ಮಿಶ್ರಣ ಹಾಕಿದೆ, ಮಿಶ್ರಣ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಬಿರಿಯಾನಿ ಮಸಾಲ ಮನೇಲೆ ಮಾಡಿರೋದು ಇದು. ಅದು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಖಾರಕ್ಕೆ ಎಷ್ಟು ಬೇಕಷ್ಟು ತಕ್ಕಷ್ಟು ಅಚ್ಕಾರ್ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಎಲ್ಲ ಬಾಡಿಸ್ಕೊಳ್ಳೋಣ. ಒಂದು 5 ನಿಮಿಷ ಹಂಗೆ ಮುಚ್ಚಳ ಮುಚ್ಚಿ ಬೇಯಿಸೋಣ. ಫ್ರೆಂಡ್ಸ್, ಇವಾಗ ನೋಡೋಣ ಈಗ ಎಣ್ಣೆ ಬಿಟ್ಕೊಂಡು ಏನಾಗಿದೆ ಅಂತ. ಇವಾಗ ಅಕ್ಕಿ ಹಾಕೋಣ. ಈಗ ಒಂದು 5 ನಿಮಿಷ ಅಕ್ಕಿ ತೊಳೆದು ಮಾಡಿದೆ, ಅಕ್ಕಿ ಹಾಕ್ತಾ ಇದ್ದೀನಿ. ನೆನೆಸಿ ತೊಳೆದು ಮಾಡಿದೆ. ಇವಾಗ ಅಕ್ಕಿ ಎಲ್ಲ ಹುರ್ಕೊಳ್ಳೋಣ ಸ್ವಲ್ಪ. ಈಗ ನೀರು ಹಾಕೊಳ್ಳೋಣ. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಒಂದು 5 ನಿಮಿಷ ಕುದಿಯಕ್ಕೆ ಬಿಡೋಣ. ಕುದಿದಾದ್ಮೇಲೆ ವಿಸಿಲ್ ಹೊಡಿಯೋಣ. ಫ್ರೆಂಡ್ಸ್, ಇವಾಗ ಮೊಸರು ಹಾಕ್ತಾ ಇದ್ದೀನಿ. ಈಗ ತುಪ್ಪ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಈಗ 2 ವಿಸಿಲ್ ಹೊಡ್ಸೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನೋಡಿ ಸೂಪರ್ ಟೇಸ್ಟಿಯಾಗಿರೋ ಬಿರಿ ಬಿರಿಯಾನಿ ರೆಡಿ ಆಗೈತೆ. ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ಬನ್ನಿ. ಸೂಪರ್ ಐತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಫ್ರೆಂಡ್ಸ್. ಮುಂದಿನ ಬ್ಲಾಗ್ ಸಿಗೋಣ.